ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ರಾಜೇಶ್ ವಕ್ವಾಡಿ, ಅಂಡಮಾನ್. ಜಿಎಂ ಸಿದ್ದಲಿಂಗಪ್ಪ ಮತ್ತು ಕುಟುಂಬದವರು, ಚಿತ್ರದುರ್ಗ. ದೀಪಾ ಬಾಳಿಗ, ಪುಣೆ. ಕನ್ಯಾಕುಮಾರಿಯಿಂದ ಮುಂಬೈ ಮಹಾನಗರದ ತನಕದ ಪಶ್ಚಿಮ ಕರಾವಳಿ ಉದ್ದಕ್ಕೂ ಹಲವಾರು ಸುಪ್ರಸಿದ್ಧ ದೇಗುಲಗಳಿವೆ. ಆದರೆ ಅವುಗಳಲ್ಲಿ ಸಿಗದ ದಿವ್ಯತೆಯ ಅಂದದ ಜಲಪಾತವೇ ಉಡುಪಿ ಜಿಲ್ಲೆಯ ಸಾಲಿಗ್ರಾಮದಲ್ಲಿರುವ ಡಿವೈನ್ ಸ್ಪಾರ್ಕ್ ಹೊಮ್ಮಿಸುವ ಡಿವೈನ್ ಪಾರ್ಕ್ನಲ್ಲಿದೆ. ಸರ್ವ ಧರ್ಮಗಳ, ಸರ್ವ ದೇವರುಗಳ ನೆಲೆಬೀಡಾದ ಈ ಡಿವೈನ್ ಪಾರ್ಕ್ ಎಂಬುದು ಅಂದಿನ ವಿಶ್ವಮಾನವ ಸ್ವಾಮಿ ವಿವೇಕಾನಂದರು ಜಾಗೃತ ಚೇತನ ಶ್ರೀ ಗುರೂಜಿ ಆಗಿ ಇಲ್ಲಿ ನೆಲೆಸಿ ಅವರೇ 1986ರಲ್ಲಿ ನಿರ್ಮಿಸಿಕೊಂಡ ಅವರದೇ ಆದ ಆಧ್ಯಾತ್ಮಿಕ ಪ್ರಯೋಗಶಾಲೆ ಎಂಬುದಂತೂ ವಿಚಿತ್ರವಾದರೂ ಸತ್ಯವೇ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಾಲಿಗ್ರಾಮದ ಪಟ್ಟಣದಲ್ಲಿ ಮುಗಿಲೆತ್ತರಕ್ಕೆ ಎದ್ದು ನಿಂತಿರುವ ಪರಮ ಪವಿತ್ರ ತಾಣವೇ ಇದಾಗಿದೆ. ಉಳಿದೆಲ್ಲ ದೇಗುಲಗಳಲ್ಲಿ ಸೈಲೆಂಟ್ ಆಗಿರುವ ದೇವರು ಇಲ್ಲಿ ಸೇಲಿಯಂಟ್ ದಿವ್ಯ ಸಂದೇಶವನ್ನಂತೂ ಹೊಮ್ಮಿಸುತ್ತಲೇ ಇದ್ದಾರೆ. ಉಳಿದೆಡೆ ಇನರ್ಟ್ ಆಗಿ ತೋರುವ ದೇವರು ಇಲ್ಲಂತೂ ಬಾಯಿ ಬಿಟ್ಟು ಆಧ್ಯಾತ್ಮಿಕ ಲೋಕದ ಗುಟ್ಟನ್ನೆಲ್ಲ ರಟ್ಟು ಮಾಡುತ್ತಿದ್ದಾರೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆಂಬಂತೆ ಜಗತ್ತಿನ ದೇವರ ಗಡಣವೇ ಇಲ್ಲಿ ಮುಂಜಾನೆ ಪೂಜೆಯ ವೇಳೆ ಹಾಗೂ ಸಂಜೆ ಇಂಪಾದ ಭಜನೆಯ ವೇಳೆ ಸಕ್ರಿಯರಾಗುತ್ತಾರೆ. ನೀವು ಯಾವುದೇ ಊರಿನ ಯಾವುದೇ ದೇವರಲ್ಲಿ ಭಕ್ತಿಯ ಹರಕೆ ಹೊತ್ತಿದ್ದರೂ ಇಲ್ಲಿಗೆ ಬಂದು ಅದನ್ನು ತಲುಪಿಸಿದಾಗ ಆಯಾಯ ದೇವರಿಗೆ ಅದನ್ನು ತಲುಪಿಸಿ ನಿಮಗೆ ಬಂಪರ್ ಕೃಪಾ ಬಟವಾಡೆಗೆ ಮುಂದಾಗುವವರೇ ಡಿವೈನ್ ಪೋಸ್ಟ್ಮನ್ ಆಗಿ ಸಹಕರಿಸುವ ಶ್ರೀ ಗುರೂಜಿ ಎಂಬುದಂತೂ ಅವರೇ ಬಯಲು ಮಾಡಿದ ಅತ್ಯಪರೂಪದ ಶ್ರೇಷ್ಠ ಸತ್ಯವಾಗಿದೆ. ಆತ್ಮಶಕ್ತಿ ಜಾಗೃತಿಯ ಏಕೈಕ ಪಾವನ ನೆಲೆಯಾಗಿಯೇ ಈ ಕ್ಷೇತ್ರವಂತೂ ಸದ್ದಿಲ್ಲದೆ ಸುದ್ದಿ ಮಾಡದೆ ಎಲೆಮರೆಯ ಕಾಯಿಯಂತೆ ತುಡಿಯುತ್ತಲೇ ಬಂದಿದೆ. ಉತ್ತಿಷ್ಠತ ಜಾಗೃತ ಎಂಬಿ ಧ್ಯೇಯ ವಾಕ್ಯದೊಂದಿಗೆ ಜಗದಗಲ ವ್ಯಾಪಿಸಿರುವ ನೂರಾರು ಡಿವೈನ್ ಸ್ಪಾರ್ಕ್ಸ್ ಯ ವಿವೇಕ ಜಾಗೃತ ಬಳಗಗಳು ವ್ಯಕ್ತಿತ್ವ ನಿರ್ಮಾಣ ಹಾಗೂ ಲೋಕೋದ್ಧಾರದ ಪವಿತ್ರ ಗುರಿಗಳತ್ತ ದುಡಿದು ನಾವೆಲ್ಲ ಒಂದು, ಬಂಧು, ಹಿಂದೂ, ಇಂದು, ಮುಂದೆಂದು ಎಂಬಿ ವಿಶ್ವ ಮಾನವ ಧರ್ಮದ ಅತ್ಯಾಪ್ತ ಘೋಷಣೆಯೊಂದಿಗೆ ವಿಶ್ವಬಂಧು ಪರಿಷತ್ ಆಗಿಯೇ ಬಹುಜನ ಹಿತಾಯ, ಬಹುಜನ ಸುಖಾಯ, ಬಹುಜನ ಶುಭಾಯ, ಬಹುಜನ ಮಂಗಳಾಯ ಎಂದೇ ಜನಮನ ಮಾರ್ಜನದ ಬಹುಮುಖ್ಯ ಚಟುವಟಿಕೆಗಳೊಂದಿಗೆ ತನ್ಮಯವಾಗಿವೆ. ತಿಂಗಳಲ್ಲಿ ಮೊದಲ ಹಾಗೂ ಕೊನೆಯ ಭಾನುವಾರಗಳಲ್ಲಿನ ಶ್ರೀ ಗುರೂಜಿ ದಿವ್ಯ ಸಂದೇಶ ಸುಧೆಯು ಲೋಕಹಿತಕ್ಕೆಂದೇ ಜರುಗುವ ವಿಶಿಷ್ಟ ವಿಶ್ವಮಂಗಳ ಹೋಮ, ಸಾಮೂಹಿಕ ಕುಂಕುಮಾರ್ಚನೆ, ಜನಜಾಗೃತಿ ಚಿಂತನಾ ಸಮಾವೇಶ, ತಿಂಗಳಿನಲ್ಲಿ ನಡೆಯುವ ನಾನಾ ಶಿಬಿರಗಳಲ್ಲಿ ಮುಖ್ಯವಾಗಿ ವಿದ್ಯಾಶ್ರೀ ಶಿಬಿರ, ಕೃಷಿಶ್ರೀ ಶಿಬಿರ, ಸಮರಸಶ್ರೀ ಶಿಬಿರ, ದಾಂಪತ್ಯ ಶ್ರೀ ಶಿಬಿರ, ಸಾಧಕ ಶ್ರೀ ಶಿಬಿರ, ಮಿತವ್ಯಯ ಶ್ರೀ ಶಿಬಿರಗಳು
ತಿಂಗಳ ಮೊದಲ 10 ದಿನಗಳ ಕಾಲ ಜರುಗುವ ಯೋಗ ವಿಹಾರ, ಉಚಿತ ಯೋಗ ಶಿಬಿರವು ಧ್ಯಾನ ಯೋಗ, ಮಾತೃಯೋಗ, ಬಾಲಯೋಗ, ರಜಾ ಸಂಗಮ, ಯೋಗ ಶ್ರೀರಕ್ಷ ಶಿಬಿರವು ಕೇವಲ ಒಂದೇ ವಾರದ ಆವಾಸಿ ಯೋಗ ಪರ್ವ, ವಿಶಿಷ್ಟ ಚಿಕಿತ್ಸಾ ವಿಕ್ರಮವು ಸದಾ ಎದೆತಟ್ಟಿ ಉಲ್ಲೇಖನಾರ್ಹವೇ. ಎಂದಿಗೂ ಸಂಗ್ರಾಮ ಅಲ್ಲ, ಸರ್ವದಾ ಸಂಧಾನವೇ ಎಂಬುದಂತೂ ಸಂಸಾರಿಗಳ ಸಾಧನಾ ಗರಡಿಯಾದ ಈ ಡಿವೈನ್ ಪಾರ್ಕ್ನ ಹೆಗ್ಗುರುತು. ಕರ್ನಾಟಕದ ನಂಬರ್ 1 ಆಧ್ಯಾತ್ಮಿಕ ಚಾತುರ್ಮಾಸಿಕ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣಾ, 6 ಭಾಷೆಗಳ ತ್ರೈಮಾಸಿಕ ವಿವೇಕ ಕಿರಣ, ನಿಮ್ಮ ದೂರವಾಣಿಯಲ್ಲಿ ಮೊಳಗುವ ಒಂದೇ ನಿಮಿಷದ ಪೂಜ್ಯ ಡಾಕ್ಟರ್ ಜಿ ಅವರ ಕಂಚಿನ ಕಂಠದ ವಿವೇಕ ವೀರ ವಾಣಿಗಳೆಲ್ಲವೂ ಅನುಷ್ಠಾನ ವೇದಾಂತದ ಮುತ್ತು ರತ್ನಗಳೇ ಆಗಿವೆ. ಡೈನಮಿಕ್ ಸ್ಪಿರಿಚುಯಾಲಿಟಿಗಿರುವ ಏಕೈಕ ಆದರ್ಶ ಆತ್ಮಶಕ್ತಿ ಜಾಗೃತ ಸಾಧಕರೆಲ್ಲರ ಶೋಧನಾ ಮಂದಿರವೇ ಇದಾಗಿದೆ. ತುಂಬಿದ ಕೊಡವಾದ ಪೂಜ್ಯ ಡಾಕ್ಟರ್ ಜಿ ಅವರು ಸಾಧನಾ ಕ್ಷೇತ್ರದ ಆದರ್ಶ ಮೂರ್ತಿಯಾಗಿದ್ದು, ಭಗವದಾನಂದದ ಭವ್ಯ ತಿಜೋರಿಯೇ ಆಗಿ ಅಪರೂಪದ ಸಂಸಾರಿ ಸಂತರಾಗಿದ್ದಾರೆ. ಮುಂದಿನ ಅರ್ಧ ತಾಸು ಅವರಿಂದ ಆಧ್ಯಾತ್ಮಿಕ ವಾಗ್ಝರಿ ಓತಪ್ರೋತವಾಗಿ ಹರಿಯಲಿದೆ. ಓಡೋಡಿ ಬನ್ನಿ, ಮನಸಾರೆ ಆಲಿಸಿ, ದಿವ್ಯತೆಯ ಭವ್ಯ ರಸಾಸ್ವಾದದ ನವ್ಯ ತಿನಿಸನ್ನು ಹೀರಿ ನಲಿಯಿರಿ. ಹೂ ಎನ್ನುವಿರಾ? ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಿ ಅವರ ರೋಚಕ ರಮಣೀಯ ಸಂದರ್ಶನ, 650ನೇ ವಿಶೇಷ ಸಂಚಿಕೆ. ಅನನ್ಯ ಗುರುಚಂದ್ರ ಸಂದರ್ಶನದ ರೋಚಕ ರಮಣೀಯ ಸಂಚಿಕೆ. ನಿಷ್ಠ ಕರ್ಮಯೋಗಿ ಬರಿಗಾಲ ಶಾಸಕರಾದ ಗುರುರಾಜ ಗಂಟಿಹೊಳೆಯವರ ದಿವ್ಯ ಸಂದರ್ಶನ, ನವ್ಯ ಸಂಭಾಷಣ, ಭವ್ಯ ಆಸ್ವಾದನ, ಸುಮಧುರ ಸಂವಹನ. ನೋಡಿ, ನೋಡುತ್ತಿರಿ, ಕರಗಿ, ಕರಗಿಯೇ ಹೋಗಿ. ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮದಲ್ಲಿ ಮುಂದಿನ ಗುರುವಾರ ರಾತ್ರಿ 9:30ಕ್ಕೆ ನಿಮ್ಮ ಶ್ರೀಶಂಕರ ವಾಹಿನಿಯಲ್ಲಿ ಮೂಡಿಬರಲಿದೆ. ತಪ್ಪದೇ ವೀಕ್ಷಿಸಿ. ನಿಷ್ಠ ಸದ್ಭಕ್ತರೇ, ನಮಸ್ಕಾರಗಳು. ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ದಿನದಲ್ಲಿ 100 ಬಾರಿ ನಾನು ಗಟ್ಟಿಯಾಗಿ ಹೇಳುವ ಒಂದು ಶಬ್ದ ಗೊತ್ತೇನು ಅಂದಿದ್ದಾರೆ. ಅವರ ಜೀವನ ಚರಿತ್ರೆಯಲ್ಲಿ ಅದೆಷ್ಟು ನೀವು ಕಲಿಯುತ್ತೀರೋ ನಂಗೆ ಗೊತ್ತಿಲ್ಲ. ಅವರ ದಿವ್ಯ ದರ್ಶನ ಭಾಗ್ಯವನ್ನು ನಿಜ ಜೀವನದಲ್ಲಿ ನೀವು ಕಂಡವರಾದರೆ, ಅವರ ನಾಲಿಗೆ ಅವರು ಹೊರಗೆ ಹಾಕಿದರೆ ಅಂದರೆ ಅವರು ಹೇಳುವ ಒಂದೇ ಒಂದು ಶಬ್ದ ಅಭೀಹಿ, ಅಂದರೆ ಭಯ ಬೇಡ. ದಿನದಲ್ಲಿ 100 ಬಾರಿ ಅವರ ದಂಡವನ್ನು ಬೀಸುತ್ತಾ, ಆಚೆಂದೀಚೆ ತಿರುಗುತ್ತಾ, ಆಕಾಶ ನೋಡುತ್ತಾ, ಬೆಳೆದ ವೃಕ್ಷವನ್ನು ಮಾತನಾಡಿಸುತ್ತಾ, ಕಡಿನ ಅಲೆಗಳನ್ನು ನಗುನುಗುತ್ತಲೇ ಅಲೆಗಳತ್ತ ಕೈ ಬೀಸುತ್ತಾ ಅಭೀಹಿ ಅನ್ನುತ್ತಿದ್ದರು. ಅಂದರೆ ಹೆದರಬೇಡ, ಅಂಜಬೇಡ, ಭಯ ಬೇಡ. ಯಾರ ಭಯ ಹಾಗಾದರೆ? ನೋಡಿ, ನಾವೆಲ್ಲರೂ ಭಯದಿಂದ ಭೀತರಾದವರು. ಒಂದು ಹಂತದಲ್ಲಿ ಮಗುವಾಗಿರುವಾಗ ಮನೆಯ ಹೊರಗಡೆ ಅಂಗಳಕ್ಕೆ ಹೋಗಲು ನಾವು ಭಯ. ಯಾರೂ ಇಲ್ಲ, ಗೊತ್ತಿರುತ್ತೆ. ಹೋದಾಗ, ಬಂದರೆ, ಇದ್ದರೆ, ಮೈ ಮೇಲೆ ಬಿದ್ದರೆ, ಕದ್ದುಕೊಂಡು ಹೋದರೆ ಯಾರು? ಕಳ್ಳ. ಹುಟ್ಟಿನಿಂದ ಆ ಭಯ ಬರುತ್ತದೆ, ಜೊತೆಗೂಡುತ್ತದೆ. ಚರ್ಮದಲ್ಲಿ ನಾನಾ ರೋಮಗಳಿರುವಂತೆ, ತಲೆ ಒಳಗೆ ಮಿದುಳಿರುವಂತೆ, ಕೈಕಾಲುಗಳಲ್ಲಿ ಶಕ್ತಿ ಇರುವಂತೆ, ನಮ್ಮ ದೇಹದಲ್ಲಿ ಮನಸ್ಸಿನಲ್ಲಿ ಗಟ್ಟಿಯಾಗಿ ಕಾಂಕ್ರೀಟ್ ಆಗಿ ನಿಂತ ಒಂದೇ ಒಂದು ವಸ್ತು ಭಯ. ಭರದಿಂದಲೇ ಯಂತ್ರವನ್ನು ನಾಶ ಮಾಡುವ ಶಕ್ತಿ ಇದು ಭಯ. ಭದ್ರವಾಗಿ ಯತ್ನ ಪಡದೇನೆ ನನ್ನನ್ನು ನಿರ್ನಾಮ ಮಾಡುವ ಶಕ್ತಿ ಅದು ಭಯ. ಯಾರಲ್ಲಿಲ್ಲ ಭಯ? ಸತ್ತು ಹೋದವನಲ್ಲಿ, ಹುಟ್ಟಬೇಕಾದವನಲ್ಲಿ ಭಯ ಇಲ್ಲ, ಮತ್ತೆಲ್ಲರಲ್ಲೂ ಇದೆ. ಎಷ್ಟಿದೆ ಭಯ?
ಭಾವನಾತ್ಮಕ ವಲಯ ಅಳೆಯಲಾಗದ್ದು, ತಕ್ಕಡೆಯಲ್ಲಿ ತೂಗಲಾಗದ್ದು, ಕೇವಲ ಅನುಭವಿಸಬೇಕಾದ್ದು ಅಷ್ಟೇ. ಗ್ರಾಮ್ ಗಟ್ಟಲೆ, ಕೆ ಜಿ ಗಟ್ಟಲೆ, ಕ್ವಿಂಟಾಲ್ ಗಟ್ಟಲೆ ಎಷ್ಟು ಇರಬಹುದು. ದಪ್ಪ ಮೀಸೆಯುಳ್ಳ ಧೀರನ್ನೂ ಕೂಡ ಸೂರ್ಯಾಸ್ತವಾದ ನಂತರ ಭಯದಿಂದ ತತ್ತರಿಸಬಹುದು. ಭಯವಾದಾಗ ಏನು ಮಾಡಬೇಕು? ದೊಡ್ಡ ಟಾರ್ಚ್ ಹಿಡ್ಕೋಬೇಕು, ದಪ್ಪವಾದ ಕೋಲು ಹಿಡ್ಕೋಬೇಕು. ನಾನು ಯಾವಾಗಲೂ ಹೇಳ್ತೀನಿ, ಟಾರ್ಚ್ ಹಿಡ್ಕೊಳ್ಳಿಕ್ಕೆ ಭಯ, ಹೋಗ್ಬೇಕಲ್ಲ ಟಾರ್ಚ್ ಇರೋ ತನಕ. ಕೋಲು ಹಿಡ್ಕೊಳ್ಳಿಕ್ಕೆ ಭಯ, ಶಕ್ತಿಯೇ ಇಲ್ಲ, ಅದು ಬಿದ್ದು ಹೋದರೆ, ಕೋಲೆ ಒಂದೊಮ್ಮೆ ಕಚ್ಚಿದರೆ. ಇಂಥ ರೀತಿಯ ಭಯ ಸಮರ್ಥವಾಗಿ ಸಕಾರಣವಾಗಿಯೂ ಬರಬಹುದು, ವಿನಾಕಾರಣವಾಗಿಯೂ ಹುಟ್ಟಿಕೊಳ್ಳಬಹುದು. ಭಯದ ಹುಟ್ಟಿನ ಮೂಲ ಯಾವುದು? ಶ್ರೀ ಗುರುಜಿ ಹೇಳ್ತಾರೆ, ನಾನು ನನ್ನದು, ನನ್ನಿಂದ, ನನ್ನಿಂದಲೇ ಎಂಬ ಅಹಂಕಾರವೇ ಭಯಕ್ಕೆ ಮೂಲ. ಜೈನ ಮುನಿಗಳು ಬತ್ತಲೆಯಾಗಿರುತ್ತಾರೆ, ದಿಗಂಬರರು, ಭಯವೇ ಇಲ್ಲ. ದಟ್ಟಕಾರಣ್ಯದಲ್ಲಿ ಅವರು ನಿರ್ಭೀತರಾಗಿ ಮಲಗಿರುತ್ತಾರೆ, ಗೊರಕೆ ಹೊಡೆಯುತ್ತಾರೆ. ಬೋರ್ಗರಿಯುವ ಸಾಗರದ ದಡದಲ್ಲಿ ಆರಾಮಾಗಿ ನಿದ್ರಿಸುತ್ತಾರೆ, ಭಯವೇ ಇಲ್ಲ. ಸ್ಮಶಾನದ ಬಯಲಿನಲ್ಲೇ ಅವರು ಮಲಗಿರುತ್ತಾರೆ, ಚಿಕ್ಕಾಸು ಭಯವಿಲ್ಲ. ಭಯದ ಮೂಲ ಮನಸ್ಸೇ. ಮನಸ್ಸು ಮನನಾತ್ರಾಯತೆ ಮಂತ್ರ. ಭಗವಂತನ ನಾಮವನ್ನು ತುಂಬಿ ತುಳುಕುವಂತೆ ಸದಾಕಾಲ ತುಂಬಿಸಿಕೊಳ್ಳಬೇಕು. ಜೈ ಗುರುಜಿ, ಜೈ ಶಿವ, ಜೈ ಅಲ್ಲಾ, ಜೈ ಯೇಸು, ಜೈ ಲಕ್ಷ್ಮಿ, ಜೈ ಮಾರುತಿ, ಜೈ ಶಿವ, ಜೈ ಅಂಬೆ. ಯೋಚನೆ ಮಾಡಿ, ಜೈ ಕಾರದೊಂದಿಗೆ ಭಗವಂತನ ಸ್ಮರಣೆ. ಅಭೀಹಿ ಅನ್ನುತ್ತದೆ ಈ ಸ್ಮರಣೆ. ಜರ್ಜರಿತವಾಗಿದೆ ಯಂತ್ರ, ಜರೂರು ಯತ್ನ ಸಫಲ ಮಾಡು, ಜಯ. ಆಮೇಲೆ ನಿಮ್ಮ ಇಷ್ಟ ದೇವರ ಹೆಸರು ಅಭೀಹಿ ಅನ್ನುತ್ತದೆ. ನೀವು 10 ಬಾರಿ ಕರೆದಾಗ 11ನೇ ಬಾರಿ ಭಗವಂತ ಅಭೀಹಿ ಅನ್ನುತ್ತಾನೆ. ನಿಮ್ಮ ಒಳಕಿವಿ ನೆಟ್ಟಗಾಯಿತು ಎಂದರೆ 10 ಬಾರಿ ಜೈ ಗುರುಜಿ, ಜೈ ಗುರುಜಿ, ಜೈ ಗುರುಜಿ ಅನ್ನಾಗ ಸ್ಪಷ್ಟವಾಗಿ 11ನೇ ಬಾರಿ ಅಭೀಹಿ ಅನ್ನುತ್ತದೆ. ಎಷ್ಟು ಸುಲಭ ಮನುಷ್ಯನನ್ನು ನಿರ್ಭೀತನಾಗಿ ಮಾಡಲು ಭಗವಂತ ಎಷ್ಟು ಹೋರಾಡುತ್ತಾನೆ. ಪ್ರಾಣಶಕ್ತಿ ಎಷ್ಟು ಅಬಿಲಿಟಿ ಇದೆ, ನಮಗೆ ಅರ್ಥವೇ ಆಗುವುದಿಲ್ಲ. 10 ಟಾರ್ಚ್ ಹಿಡಿದುಕೊಳ್ಳುತ್ತಾನೆ, 10 ಕೋಲು ಬೆನ್ನಿನ ಮೇಲಿರುತ್ತದೆ, 10 ನಾಯಿಯ ಮಧ್ಯೆ ಅವ ಮಲಗಿರುತ್ತಾನೆ. ಆದರೂ ಗಡಗಡ ಗಡಗಡ ಗಡಗಡ. ಏನಿದರ ಇತಿಹಾಸ? ನಾನು ನನ್ನದು, ನನ್ನಿಂದ ಎಂಬುದು ಕಂಪ್ಲೀಟ್ ಆಗಿ ಎಣ್ಣೆ ಎಳೆದ ಪಾತ್ರೆಯಲ್ಲಿ ಎಣ್ಣೆ ಅಂಟಿಕೊಂಡಂತೆ ನಮ್ಮ ಇಡೀ ದೇಹವನ್ನು ಮುಸುಗಿರುತ್ತದೆ. ಭಯಭೀತಿಯ ಆವರಣದಲ್ಲಿ ನಾವಿದ್ದೇವೆ. ನಾವೆಷ್ಟು ಮೂಢರು, ಮುಟ್ಟಾಳರು. ಒಂದು ಮರ ಭಯವಿಲ್ಲದೆ ಇರುತ್ತದೆ, ಒಂದು ಎರೆಹುಳು ಭಯವಿಲ್ಲದೆ ನಡೆಯುತ್ತದೆ, ಒಂದು ಇರುವೆ ಭಯವಿಲ್ಲದೆ ಜಗತ್ತಿನಲ್ಲಿ ಇರುತ್ತದೆ. 50 kg ಮನುಷ್ಯ ಮಾತ್ರ ಹಗಲು ಹೇಗೋ ಇರುತ್ತಾನೆ, ರಾತ್ರಿ ಗಡಗಡ 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 ನಮಃ. ಎಂಥ ದುಸ್ಥಿತಿ ಯೋಚನೆ ಮಾಡಿ. ಯೋಚನೆಯೂ ಹೌದು, ಶೋಚನೆಯೂ ಹೌದು. ಆತ್ಮಶಕ್ತಿ ಜಾಗೃತಿ ಮಾಡಿಕೊಳ್ಳಿ. ಒಳಗಿನ ಪ್ರಾಣಶಕ್ತಿಯನ್ನು, ಎದೆಗೋಡಿಯನ್ನು ಅಪ್ಪಿಕೊಂಡು ನೀವು ಬೇಡಿ, ಹೇ ಭಗವಂತ ಒಳಗಿರುವಿ, ಧೈರ್ಯ ತುಂಬಿಸೋ, ಸ್ಥೈರ್ಯ ಹೆಚ್ಚಿಸೋ, ಕರ್ಮನಾಶ ಮಾಡೋ, ನಿನ್ನವನ್ನಾಗಿಸೋ. ನಾನು ನಿನ್ನ ಭಕ್ತ, ಶರಣ, ಕಂದ, ಅರ್ಥ, ಮಗು, ಸಾಧಕ, ಶೋಧಕ, ದಮ್ಮಯ್ಯ. ಕೈ ಜೋಡಿಸಿಕೊಂಡು ಬೇಡಿ. 10 ಬಾರಿ ಸಾಷ್ಟಾಂಗ ನಮಸ್ಕಾರ ಹಾಕಿ 11ನೇ ಬಾರಿ ಕೂತಿಕೊಂಡು ಖಂಡಿತವಾಗಿ ನಾನು ನಿರ್ಭೀತ ಆಗಲೇಬೇಕು. ಅನಾಥನಾಗಿದ್ದೇನೆ, ಸನಾತನಾಗಿ ರೂಪಿಸೋ. ನಿಶ್ಚೇಜನಾಗಿದ್ದೇನೆ, ನನ್ನನ್ನು ತೇಜಯುಕ್ತವಾಗಿ ಮಾಡೋ. ನಿರ್ನಾಮ ಆಗುವ ಸ್ಥಿತಿಯಲ್ಲಿದ್ದೆ, ದೇಹ ಜರ್ಜರಿತವಾಗಿದೆ, ಖಂಡಿತವಾಗಿ ಪುರುಷ ಸಿಂಹನಾಗಿಸೋ. ಬೇಡುವಾಗ ಅಂದ ಆಯ ಭಗವಂತನಿದ್ದಾನೆ ಎಂಬ ತೇಜಸ್ಸು, ಓಜಸ್ಸು ಕಣ ಕಣದಲ್ಲೂ ಕ್ಷಣ ಕ್ಷಣವೂ ಉಕ್ಕು ಅಂತಿರಬೇಕು. ನೀವು ಹೇಳುವಾಗ, ಈ ಮಂತ್ರ ಹೇಳುವಾಗ, ತಂತ್ರ ಹೇಳುವಾಗ ಪಕ್ಕದವರು ಗಡಗಡ ಎಂದು ನಡುಗುವಂತಾಗಬೇಕು. ನಿಮಿಷಕ್ಕೆ 72 ಬಾರಿ ಬರೆಯುವ ಮುಷ್ಟಿರ ಆ ಥರದ ರಜೆಯ ನಿಮ್ಮ ಈ ಶಬ್ದವನ್ನು ಕಂಡಾಗ ನಿಮಿಷಕ್ಕೆ 110 ಬಾರಿ ಬಡಿಬೇಕು. ಡಬ್ 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 ಡಬ್. ಅದು ನಿಜವಾದ ಪ್ರಾಕ್ಟಿಕಲ್ ಡೈನಮಿಕ್ ಸ್ಪಿರಿಚುವಾಲಿಟಿ. ಕಷ್ಟವೇನಿಲ್ಲ. ನಾನು ಭಗವಂತನ ಮಗು ಎಂದು ತಿಳಿದುಕೊಳ್ಳಿ. ನಿಮ್ಮೆದುರಿರುವ ದೇವಸ್ಥಾನದ ಮೂರ್ತಿ ಭಗವಂತ, ನಿಮ್ಮ ತಂದೆ ತಾಯಿ, ಆತನ ಮಗು, ಭಕ್ತ, ಸೌಜನ್ಯಪೂರ್ತ ಸಜ್ಜನಿಕೆಯ ಯಥಾರ್ಥ ಶಕ್ತಿವಂತ ಮಗು ನೀವು. ನಿನ್ನ ಕಂದ ಕಣಯ್ಯ ನಾನು.
ನಿನ್ನ ಮಗು ಕಾಣೋ, ಅಂದದಿಂದ ಈ ಕಂದನನ್ನು ಮೇಲೇರಿಸೋ, ಮುದ್ದು ಮಾಡೋ, ನೀನೊಬ್ಬನೇ ನನಗೆ ಯಾರೂ ಇಲ್ಲ. ಅಳುತ್ತಲೇ ಭಗವಂತನ ಮುಂದೆ ನಿಮಿಷಕ್ಕೆ 10 ಬಾರಿ 6 ದಿನದಲ್ಲಿ ಈ ರೀತಿ ಬೇಡಿ. ಅಭೀಹಿ ಆಗುತ್ತದೆ. ಅದಕ್ಕೆ ಭಗವಂತ ಮಾತ್ರ ಸರ್ವಶಕ್ತಿ. ಗಟ್ಟಿ ನಂಬಿ, ನನ್ನ ದೇವರು ನನ್ನನ್ನು ಖಂಡಿತವಾಗಿ ಬಿಡುವುದಿಲ್ಲ. ಅವ ಬಿಟ್ಟ ಅಂದರೆ ನಾನು ಹೆಣ, ಅವ ಇರುವಾಗ ನಾನು ಶಿವ, ಅವ ದೇಹ ಬಿಟ್ಟ ನಾನು ಶವ. ಟೇಕ್ ಇಟ್ ಫಾರ್ ಗ್ರಾಂಟೆಡ್. 100 ವರ್ಷ ನೀವು ಬದುಕುತ್ತೀರಿ. ಶತಮಾನಂ ಭವತಿ. ಖಂಡಿತ ಭಗವಂತ ಅಲ್ಲವೇ? ಎದುರಿನ ಭಗವಂತನ ಈಗಂತೂ ಶ್ರೀ ಗುರುಜಿಯವರ ಚಿಕ್ಕ ಮೂರ್ತಿ ಡಿವೈನ್ ಪಾರ್ಕ್ನಲ್ಲಿದೆ, ತುಂಬ ಚಂದವಾಗಿದೆ. ಕೈಲಿ ಹಿಡ್ಕೊಂಡು ಮಾತಾಡಿಸಿದರೆ ಅವರು ತುಟಿ ಅಲ್ಲಾಡ್ತಾರೆ, ನಗ್ತಾರೆ, ಮಗು ಮುದ್ದು ಕಂದ ಅಂತ ಹೇಳ್ತಾರೆ. ಅದನ್ನು ನೀವು ಖಂಡಿತವಾಗಿಯೂ ಪಡೆದುಕೋಬೇಕು. ಮನೆಯಲ್ಲಿ ಒಬ್ಬರೊಬ್ಬರು ಅದನ್ನು ಪಡೆದುಕೊಂಡು ಹಿಡ್ಕೋಬೇಕು. ರಾತ್ರಿ ಮಲಗೋ ಮುಂಚೆ ಮಾತನಾಡಿ ಮಲಗಿ. ನಿದ್ರೆ ಬರಲಿಲ್ಲ ಅಂದರೆ ಇಡೀ ರಾತ್ರಿ ಮಾತಾಡ್ತೀರಿ. ಅವರದ್ದೇ ಡಿವೈನ್ ಪ್ಲ್ಯಾನ್. ನಿಮಗೆ ನಿದ್ರೆ ಕೊಡೋದಿಲ್ಲ, ನನ್ನನ್ನು ಮಾತನಾಡಿಸುವಂತ. ಈ ರೀತಿ ಸಕಾರಾತ್ಮಕವಾಗಿ ಬಂದ ತೊಂದರೆಯನ್ನೆಲ್ಲ ನೀವು ತಿಳಿದುಕೊಂಡ್ರೆ ನಿಮ್ಮ ಜೀವನವೇ ಉಜ್ಜೀವನ. ಪ್ರಯೋಜನ ಇಲ್ಲದೆ ಭಗವಂತ ಯಾವುದನ್ನು ಮಾಡುವುದಿಲ್ಲ. ನಿದ್ರೆ ಬರುವುದಿಲ್ಲ, ನೀನು ನನ್ನನ್ನು ಮಾತನಾಡಿಸುವಂತಿದ್ದರೆ ಭಗವಂತ ನಿದ್ರೆ ಕೊಡುವುದಿಲ್ಲ. ಯಾಕೆ? ಇದಕ್ಕಿಂತ ಒಳ್ಳೆ ಕೆಲಸ ನನ್ನನ್ನು ನೀ ಮಾತಾಡಿಸು. ಹಾಳು ನಿದ್ರೆ ಮಾಡಿ ನಿನ್ನ ದೇಹ ಜಡವಾಗುತ್ತದೆ. ನನ್ನನ್ನು ಮಾತಾಡಿಸು. ನಾಳೆ ಅತ್ಯಂತ ನಿದ್ರೆ ಇಲ್ಲದಿದ್ದರೂ ಕೂಡ ನನ್ನನ್ನು ಮಾತಾಡಿಸಿದ ಪ್ರಯುಕ್ತ ಪ್ರತಿ ಕ್ಷಣವೂ ಲವಲವಿಕೆಯ ಹೊಸ ಕಾಂತಿ ಶಾಂತಿ ಉಕ್ಕುವಂತೆ ಮಾಡ್ತೇನೆ ಅಂತಾರೆ ಗುರುಜಿ. ನನ್ನ ಜೀವನದಲ್ಲಿ ನಾನು ನಿದ್ರೆ ಮಾಡೋದು ಕಡಿಮೆ ಅಂದರೆ, ಜಾಸ್ತಿ ಅಂದರೆ 1.5 ಗಂಟೆ ದಿನದಲ್ಲಿ. ಮತ್ತೆಲ್ಲ ಮಾತನಾಡುತ್ತಲೇ ಇರೋದು. ಅವರ ಜೊತೆ ಸಂಭಾಷಣೆ, ದಿವ್ಯ ಸಂಭಾಷಣೆ ಅದ್ಭುತವಾದ ಶಕ್ತಿದಾಯಕ. ಡಿವೈನ್ ಪಾರ್ಕ್ ಕಟ್ಟುವಾಗ 21 ದಿನ ನಿದ್ರೆ ಮಾಡಲಿಕ್ಕೆ ಪುರ್ಸೊತ್ತಿಲ್ಲ ನನಗೆ. ಯೋಚನೆ ಮಾಡಿ, 1 ದಿನವೂ ಕೂಡ ನಿದ್ರೆ ಮಾಡಿಲ್ಲ ಎಂಬ ಛಾತಿ, ಆ ಚಾರ್ಮ್ ನನ್ನಲ್ಲಿ ಇರಲೇ ಇಲ್ಲ. ಶ್ರೀ ಗುರುಜಿ ಹೇಳ್ತಾರೆ, 5 ನಿಮಿಷ ಕಣ್ಣು ಮುಚ್ಕೋ, ಆಮೇಲೆ 5 ನಿಮಿಷ ಕಣ್ತಾರೆ, 5 ಗಂಟೆ ನಿದ್ರೆ ಕೊಟ್ಟಿದ್ದೇನೆ ಅಂತಾರೆ. ಸತ್ಯ. ಡಿವೈನ್ ಮ್ಯಾಜಿಕ್ ಅಂದರೆ ಹಾಗಿರುತ್ತೆ. ನಾವು ಈ ಜಡದೇಹವನ್ನು 10 ಗಂಟೆ ಮಲಗಿದ್ರು ಕೂಡ 11ನೇ ಗಂಟೆ ಆಕಳಿಸ್ತೇವೆ. ಅಯ್ಯೋ ನಿದ್ರೆ ಇಲ್ಲ. ನಮ್ಮಷ್ಟು ಮೂರ್ಖರು ಯಾರಿದ್ದಾರೆ? ನಿದ್ರೆಯ ಕೂಸು ನಾವಾಗಿದ್ದೇವೆ, ನಿದ್ರೆಯ ದಾಸರಾಗಿದ್ದೇವೆ. ನಿದ್ರೆಯ ಶಾಪದಿಂದ ಹುಟ್ಟಿ ಬೆಳೆದು ನಮ್ಮನ್ನು ನಾವು ಜಗಜ್ಜಾಹೀರು ಮಾಡಿಕೊಂಡಿದ್ದೇವೆ. ರಿಲ್ಯಾಕ್ಸೇಷನ್ ಟು ದಿ ಬಾಡಿ ಭಗವದಿಚ್ಛೆಯಂತೆ ಆತ ಸೂಕ್ಷ್ಮವಾಗಿಯೇ ಕೊಡಬಲ್ಲ. ಟೆಲಿಪತಿ ಮೂಲಕ ಹೇಗೆ ಮನಸ್ಸನ್ನು ಅಲ್ಲಾಡಿಸುತ್ತಾರೋ ಭಗವಂತನ ದಿವ್ಯ ಕೃಪೆ ನಿದ್ರೆಯನ್ನೂ ಕೊಡಬಲ್ಲದು. ನಿದ್ರೆ ಇಲ್ಲದೆ ನಿದ್ರಾಹೀನ ಸ್ಥಿತಿಗೂ ದೂಡಬಲ್ಲದು. ನಾವೆಲ್ಲ ನಿಷ್ಠ ದೇವದಾಸರಾಗಿದ್ದೇವೆ ಅಂದಮೇಲೆ ನಮಗೆ ಇನ್ನೇನು ಕೊರತೆ? ಅಭೀಹಿ, ಹೆದರಬೇಡಿ. ದೇವರಿದ್ದಾನೆ, ಗುರುಜಿ ಇದ್ದಾರೆ, ವಿಷ್ಣು ಇದ್ದಾನೆ, ಕ್ರಿಸ್ತನಿದ್ದಾನೆ, ಅಲ್ಲ ಇದ್ದಾನೆ. ಸದಾ ಕಾಲ ಕಣ್ಣಿನ ಮೇಲೆ ಕಣ್ಣಿಟ್ಟು ಕಾಯುತ್ತಾನೆ. ವಾಚ್ಮ್ಯಾನ್ ಆದರೂ ಕೂಡ ದಿನದಲ್ಲಿ ಒಂದು 10 ನಿಮಿಷ 1-2ಕ್ಕೆ ಹೋಗ್ತಾನೆ, ಅಥವಾ 20 ನಿಮಿಷ ನಿದ್ದೆ ಮಾಡ್ತಾನೆ. ಪ್ರಾಣಶಕ್ತಿಯಾದ ದೇವರಿಗೆ ನಿದ್ರೆ ಇಲ್ಲ, ಜನ್ಮ ಪೂರ್ತಿ ಇಲ್ಲ. 100 ವರ್ಷದ ಬದುಕಿನಲ್ಲಿ ನಿದ್ರೆ ಮಾಡುವುದೇ ಇಲ್ಲ. ಈಚ್ ಮೊಮೆಂಟ್ ಈಸ್ ಆಕ್ಟಿವ್, ಓವರ್ ಆಕ್ಟಿವ್. ಏನು ಕೊಡ್ತೇವೆ ನಾವು ಪ್ರಾಣಶಕ್ತಿಗೆ? ಏನು ಕೊಡ್ತೇವೆ ಹೇಳಿ? ಏನು ಕೊಟ್ಟರು ಕಡಿಮೆ. ಭಗವಂತನದ್ದೇ ತೆಗೆದು ಭಗವಂತನಿಗೆ ಕೊಡೋದು. 24 ಗಂಟೆಗೆ ಕೊಡ್ತಾನೆ ಇರಬೇಕು. ಕೊಡ್ತೇವೆಯೇ? ಕೊಡ್ಲಿಕ್ಕೆ ಸಾಧ್ಯವೇ? ಕೊಟ್ಟು ಪೂರೈಸುವುದುಂಟೆ? ಅದಕ್ಕೆ ಆತ ಹೇಳುತ್ತಾನೆ, ನಗು ನಲಿವು ನಂದದ ಆತ್ಮವಿಶ್ವಾಸ ನಮ್ಮರೇ ಎಲ್ಲ, ನವರಾದ ನುಡಿ ನನ್ನದೇನಿಲ್ಲ, ನಂದದ ನಿಷ್ಠೆ, ನಯನ ಮನೋಹರ ವ್ಯಕ್ತಿತ್ವ, ನಗಳನ್ನು ಮಾತ್ರ ಕೊಡು ಸಾಕು. ಭಾವನಾತ್ಮಕ ವಲಯದಲ್ಲಿ ನೀನು ಶ್ರೀಮಂತನಾಗು ಸಾಕು. ನಿನ್ನ ಶ್ರೀಮಂತಿಗೆ ನಡೆನುಡಿ ಕಂಡೇ ನನಗೆ ಹೊಟ್ಟೆ ತುಂಬುತ್ತದೆ, ಕಣ್ಣು ತುಂಬುತ್ತದೆ, ಕಿವಿ ತುಂಬುತ್ತದೆ. ನಾನು ಅಗರ್ಭ ಶ್ರೀಮಂತನಾಗುವೆ. ಇದು ಭಗವಂತನ ವಾಣಿ. ಅಂಥ ಭಗವಂತ ಒಳಗಡೆ ಇದ್ದಾನೆ. ಪ್ರಾಣಶಕ್ತಿಯಾಗಿ, ತ್ರಾಣಶಕ್ತಿಯಾಗಿ, ಮಾನಶಕ್ತಿಯಾಗಿ, ಧ್ಯಾನ ಶಕ್ತಿಯಾಗಿ, ಗಾನಶಕ್ತಿಯಾಗಿ. ಗುರುಜಿ ಯಾವಾಗಲೂ ಹೇಳ್ತಾರೆ, ಥಿಂಕಿಂಗ್, ಥ್ಯಾಂಕಿಂಗ್, ಇಂಕಿಂಗ್, ಸೀಯಿಂಗ್, ಸೀಕಿಂಗ್, ಸೀಸಿಂಗ್, ನಾವು ಬ್ಲಿಂಕಿಂಗ್. ಕಣ್ಣು ಮುಚ್ಚಿ ತೆರೆಯುತ್ತಾ ನಾಟಕ ಆಡ್ತೇವೆ. ಭಗವಂತ ನೀನಿರುವಿಯೋ ಇಲ್ಲೋ? ನಮ್ಮ ಅವಸ್ಥೆಯನ್ನೇ ಭಗವಂತ ವ್ಯವಸ್ಥೆಯಾಗಿ ತಿಳ್ಕೊಂಡು ನಮ್ಮನ್ನು ಬದುಕಿಸ್ತಾನೆ. ಅದಿಲ್ಲ ಎಂದರೆ ಭಗವಂತನಿಗಾಗಿ ನಮ್ಮ ಹುಡುಕಾಟವನ್ನೇ ನಮ್ಮ ದಿನಚರಿ ಜೀವನದ ಪರಿ ಅಂತ ತಿಳ್ಕೊಂಡಿದ್ದರೆ ನಮಗೆ ದೊಡ್ಡ 0 ಮಾರ್ಕ್ ಕೊಡ್ತಿದ್ದ.
ನಾನು ಹೀಗೆ ಮಾಡಿದರೆ ಹೇಗೆ ಅಂತ ಯೋಚನೆಗೆ ಭಗವಂತ ಹತ್ತು ಕೊಡ್ತಾನೆ. ಸದಾಲೋಚನೆ ಮಾಡಿದ್ದೇನೆ ನಿನ್ನ ಭಗವಂತ. ಒಂದು ಕಾಸು ಖರ್ಚಿಲ್ಲದೆ ಕೂತಲ್ಲೇ ಯೋಚನೆ ಮಾಡಿ ಹೀಗೆ ಮಾಡಿದರೆ ಹೇಗೆ, ಕೂತಲ್ಲೇ 100 ಜಿಲೇಬಿ ತಿಂದರೆ ಹೇಗೆ ಅದಕ್ಕೆ ಮಾರ್ಕ್ ಕೊಡ್ತಾನೆ. ಎಷ್ಟು ಕರುಣಾಮಯಿ, ಕರುಣಾಕರ, ಆನಂದ ಸಾಗರ. ಯೋಚನೆ ಮಾಡಿ, ಅವ ನನ್ನೊಳಗಿದ್ದಾನೆ, ನನ್ನನ್ನು ಪ್ರಾಣಶಕ್ತಿಯಾಗಿ ಬದುಕಿಸುತ್ತಿದ್ದಾನೆ. ಅವನ ಆಪ್ತ ಮಗು, ಅತ್ಯಂತ ಅತ್ಯಾಪ್ತ ಮಗು ನಾನೇ. ಸದಾಶೆಯಿಂದ, ಸನಾತ ಪ್ರಜ್ಞೆಯಿಂದ ಅಭೀಹಿ ಎಂದು ಹೇಳಿ, ಸದಾಶಿ 100%, ಸನಾತ ಪ್ರಜ್ಞೆ 100%. ನನ್ನ ಭಗವಂತ ನನ್ನನ್ನು ಖಂಡಿತವಾಗಿಯೂ ತಬ್ಬಲಿಯಾಗಿಸಲ್ಲ. ಈ ದೃಢ ನಂಬಿಕೆ ಉಸಿರಾಗಲಿ, ಬಸಿರಾಗಲಿ, ಹಸಿರಾಗಲಿ ಖಂಡಿತವಾಗಿಯೂ ನೀವು ಮಾಡುವ ದೊಡ್ಡ ಜಪ ಅದೇ. ಜವದಿ ಪರಿಪಾಲಿಸು ಜಪ, ಜರೂರು ಪರದಾಟ ನಿಲ್ಲಿಸು ಜಪ. ಈ ಸದಾಶಿ ಜಪವಾದಾಗ ಅದ್ಭುತ ಪರಿಣಾಮ. ಅಭೀಹಿ, ದಿನದಲ್ಲಿ 100,000 ಬಾರಿ ಅಭೀಹಿ, ಹೆದರಬೇಡ. ಹೆದರಿಕೆಗೆ ಜಾಗವೇ ಇಲ್ಲ. ಹೆದರಿಕೆ ಓಡಿ ಹೋಗಿದೆ, ಭಯ ನಿರ್ನಾಮವಾಗಿದೆ, ನಿರ್ಮೂಲವಾಗಿದೆ. ಅಭೀಹಿ. ಸ್ವಾಮಿ ವಿವೇಕಾನಂದ ತೇಜಸ್ವಿ ಮಾತ್ರ ಇದನ್ನು ಗಟ್ಟಿಯಾಗಿ ಹೇಳಿದರೆ, ಇಡೀ ಜಗತ್ತಿಗೆ ಅವರ ಒಮ್ಮೆ ಈ ಥರ ಒಕ್ಕೊರಲಿಂದ ಹೇಳುವಾಗ ಜಗತ್ತಿನಲ್ಲಿ ಪ್ರತಿಧ್ವನಿ 10 ಗಂಟೆಗಳ ಕಾಲ ಆಕಾಶದ ನೀರಿನಲ್ಲಿ ಬರುತ್ತದೆ. ಎಂಥ ತೇಜಸ್ವಿ ಮುಖ, ಎಂಥ ಛಲ, ಬಲ, ಹಂಬಲ, ಎಂಥ ಓಜಸ್ಸು ಮತ್ತು ತೇಜಸ್ಸು. ಕೇವಲ 39 ವರ್ಷ. ಯೋಚನೆ ಮಾಡಿ. ಏನು ಆಶೆ? ಯಾರ ಕಣ್ಣಿಗೂ ಕಾಣದಂತೆ ಜಗದಗಲ ನಾನು ಹೋಗಬೇಕು, ಜಗದಗಲ ನಾನು ಇರಬೇಕು. ಇಲ್ಲವಾ? ಇಲ್ಲ. ಇದ್ದಾರಾ? ಇದ್ದಾರೆ. ಎಂಥ ಸ್ಥಿತಿಯವರು ಆಸೆ ಪಟ್ಟದ್ದು ನೋಡಿ. ಯಾರಿಗೂ ಗೊತ್ತಿಲ್ಲದಂತೆ ಎಲ್ಲರೊಳಗೆ ನಾನಿರಬೇಕು. ಹನ್ನೊಂದು ಮಂದಿ ಆ ರೀತಿ ಇದ್ದರೆ ಜಗತ್ತನ್ನೇ ನಾನು ಬದಲಿಸಬಲ್ಲೆ. ಸಾವು ಇಲ್ಲದಂತೆ ಜಗತ್ತನ್ನು ನಾನು ಪುನಃ ರಚಿಸಬಲ್ಲೆ. ಒಬ್ಬ ನಾನಿದ್ದೇನೆ, ಇನ್ನು 10 ಮಂದಿ ನಂಗೆ ಬೇಕಂತಾರೆ. ಎಂಥ ಅದ್ಭುತವಾದ ಒಂದು ವಾಣಿ. ಸರ್ವಶಕ್ತ, ಸರ್ವಜ್ಞ, ಸರ್ವಂತರ್ಯಾಮಿ ಎಂದು ಪದೇ ಪದೇ ಹೇಳುತ್ತಾರೆ. ಎಲ್ಲ ಸಾಧ್ಯ. ಸಾಧ್ಯವಾದಂತೆ ಅವರು ವರ್ತಿಸುವುದಿಲ್ಲ. ನಾವು ಸಾಧ್ಯ ಮಾಡಬೇಕು. ಅವರ ಬಂಟರಾದ ನಾವು ಹೊಸ ನಾಡನ್ನು ಕಟ್ಟಬೇಕಂತ ಅವರು ತಟಸ್ಥರಾಗಿದ್ದಾರೆ. ವಿವೇಕವೀರರೆಂಬ ಹೆಸರಿದೆ, ಹೆಸರಿಗೆ ತಕ್ಕ ನಮ್ಮ ಯೋಗ್ಯತೆ ಬೇಡವೇ? ಬಸ್ ಸ್ಟ್ಯಾಂಡ್ನಲ್ಲಿ ಕೂತ್ಕೊಂಡು ಅಕ್ಕಳಿಸ್ತಾ ಬಸ್ ಯಾವಾಗ ಬರುತ್ತೆ ಅಂತ ಬೇಡುವ ವಿವೇಕವೀರನ? ಇನ್ನೇನು ಬಸ್ ಬಂತು ಹತ್ತಬೇಕು ರೆಡಿಯಾಗಿ ನಾವು ಬಸ್ ಎತ್ತಕ್ಕೆ ಬರುತ್ತೆ ಕೇಳಿದರೆ ವಿವೇಕವೀರ. ಆಲಸ್ಯ ಎಂಬುದು ದೂರ ಓಡಬೇಕು. ಸಮುದ್ರ ಕಂಡಾಗ ಎಲ್ಲರ ದೇಹದಲ್ಲಿರುವ ಆಲಸ್ಯ ಸರ್ಕತ್ ಹೋಗಿ ನೀರೊಳಗೆ ಮುಳುಗಬೇಕು. ಇದು ನನ್ನ ಆಶೆ. 2ನೇ ವರ್ಷದಲ್ಲಿ ನಾನು ಬೇಡಿದ್ದದೆ. ಏನು ಬೇಕು ಮಗು ಅಂದರೆ ಎಲ್ಲರ ಆಲಸ್ಯ ನೀರು ಕಂಡಾಗ ಗಜಕ್ಕಂತ ಹೋಗಿ ನೀರೊಳಗೆ ಮುಳುಗಬೇಕು. ಆಲಸ್ಯವೇ ಜಗತ್ತಿನಲ್ಲಿ ಇರಲೇಬಾರ್ದು. ಯಾಕಂದ್ರೆ ನೀರೊಳಗೆ ಹೋಗಿರುತ್ತೆ. ಜಗತ್ತಿನ 3/4 ಭಾಗ ನೀರೇ. ಆಲಸ್ಯ ಇದೆ ಎಂಬ ಮನುಷ್ಯನ ಕರ್ಕೊಂಡೋಗಿ ಆ ನೀರ ಹತ್ರ ಕೂರಿಸ್ಬೇಕು, ನೀರಲ್ಲಿ ಮುಳುಗಿಸ್ಬೇಕು. ನೀರೇ ಆಗುವಂತೆ ಅವನನ್ನು ಹಿಡ್ಕೋಬೇಕು, ಅವನನ್ನು ಎತ್ಕೋಬೇಕು. ಅವ ಖುಷಿ ಪಡೋರು ನೀರೊಳಗಿರಬೇಕು. ಇಂಥ ಆಶೆಗೆಲ್ಲ ಗುರುಜಿ ಎಷ್ಟು ಚಂದ ಆಶೀರ್ವಾದ ಮಾಡ್ತಿದ್ರು. ನಾನು ಇಚ್ಛೆ ಪಟ್ಟಂತೆ ನೀನೂ ಇಚ್ಛೆ ಪಡುತ್ತಿದ್ದಿಲ್ಲ. ನನ್ನಂತೆ ನಿನ್ನನ್ನು ರೂಪಿಸಿ ಮಗುವೂ ಚಿಂತೆ ಬೇಡ, ಚಿಂತನೆ ಮಾಡುವ ಚಿಂತೆ ಬೇಡ ಅಂತಿದ್ರು. ಎಂಥ ಗುರುಗಳ ಗಡಿಯಲ್ಲಿ ನಾವಿದ್ದೇವೆ. ಯೋಚನೆ ಮಾಡಿ ಡಿ.ವೈ.ಎನ್. ಪಾರ್ಕ್ನವರು. ಅದನ್ನು ಎಣಿಸಿಕೊಂಡಾಗ ನಾವೆಷ್ಟು ಭಾಗ್ಯವಂತರು.
ಅಭೀಹಿ. ಹೆದರಿ ನಡ್ಗಿ ಬ್ಲ್ಯಾಂಕೆಟ್ ಹಾಕೊಂಡು ಮುಚ್ಚಾಕೊಂಡು ಬ್ಲ್ಯಾಂಕೆಟ್ ಮೇಲೆ 2 ಕಲ್ಲು ಇಟ್ಕೊಂಡು ಹೆದರಿಕೆ ಆದವರು ವರ್ತನೆ ಅಂದರೆ ಯೋಚನೆ ಮಾಡಿ. ಏನು ಹೆದರಿಕೆ ಆದರೂ ಆಕಾಶವೇ ನಮ್ಮ ಮೇಲೆ ಬಿದ್ದರೆ ನಾವು ಹೆದರೋದು ಬೇಡವೇ? ಆಕಾಶ ಮೇಲಿರಲೇಬೇಕು, ಅದು ತಗ್ಗಿರುತ್ತಾ? ಸಾಮಾನ್ಯ ಜ್ಞಾನ ಹೆದರಿಕೆಯಲ್ಲಿ ಕುರುಡಾಗಿ ಹೋಗುತ್ತದೆ. ಪ್ರಾಣಿ ಸದೃಶ ವರ್ತನೆಯಿಂದ ನಾವು ಹೊಲಸು ಜೀವನವನ್ನು ದಿನಾಲೂ ಮೆಚ್ಚುತ್ತೇವೆ, ಹಚ್ಚಿಕೊಳ್ಳುತ್ತೇವೆ, ನೆಚ್ಚುತ್ತೇವೆ. ಅಭೀಹಿ. ವಿವೇಕ ವೀರರ ಜೀವನದಲ್ಲಿ ಅಭೀಹಿ ಅನ್ನೋದು ನೆಕ್ಸ್ಟ್ ಉಸಿರಾಗಬೇಕು. ಸದಾ ಹಸಿರಾಗಿರಬೇಕು, ಬಸಿರಾಗಿ ತುಂಬಿ ತುಳುಕಬೇಕು. ಅಭೀಹಿ ಅಭೀಹಿ ಅಭಿಹಿ ಅನ್ನುತ್ತಿದ್ದಂತೆ ಹೊಸ ಶಕ್ತಿ ಚೈತನ್ಯ ಪ್ರತಿ ರೋಮದಲ್ಲಿಯೂ ಕೂಡ ಹೋಗುತ್ತದೆ. ಅಭಿ ಅನ್ನುತ್ತಾ ನೀವು ರೋಮ ಮುಟ್ಟಿದರೆ ಬಿಸಿ ಆಗುತ್ತದೆ. ಯಾಕಂದರೆ ದೇಹದ ಉಷ್ಣತೆ 98.6 ಡಿಗ್ರಿ ಫಾರೆನ್ಹೀಟ್ ಇದ್ದದ್ದು ತಕ್ಷಣವೇ ಅದು 101 ಡಿಗ್ರಿ ಫಾರೆನ್ಹೀಟ್ ಆಗುತ್ತೆ. ಆಂತರಿಕ ಭಗವತ್ ಕೈವಾಡದಿಂದಾಗಿ ನಮಗೆ ಎಷ್ಟೊಂದು ಸಬಲವಾಗಿ ನಮ್ಮನ್ನು ಭಗವಂತ ರೂಪಿಸುತ್ತಿದ್ದಾನೆ, ನಾವು ಮರೆತೇ ಬಿಟ್ಟಿದ್ದೇವೆ. ಅಂಥ ಭಗವಂತ ನಮ್ಮೊಳಗೆ ತಂದೆ ತಾಯಿ ಬಂಧು ಬಳಗವಾಗಿ ಜೀವನ ಪೂರ್ತಿ ಇರುತ್ತಾನೆ. ಪ್ರಾಣಶಕ್ತಿಯೇ ದೇವರು. ಆ ದೇವರನ್ನು ಸದಾಕಾಲ ಕೊಂಡಾಡೋಣ. ನೀನೇ ಗತಿ, ನೀನೇ ಮತಿ, ನೀನೇ ಪರಿಸ್ಥಿತಿ ಅಂತ ನಾವು ಮನವಿಚ್ಚಿ ಆತನನ್ನು ಕೊಂಡಾಡಲು ಸದಾಕಾಲ ನಾಮಾವಳಿ ಅಥವಾ ಭಜನೆ ಮೂಲಕ ಭಗವಂತನು ಸ್ತುತಿಸೋಣ, ನುತಿಸೋಣ, ಶರಣಾಗೋಣ, ಸೊನ್ನೆಯಾಗೋಣ. ಬರವೀರ. ಜೈ ಗುರುಜಿ. ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಿ ಅವರ ರೋಚಕ ರಮಣೀಯ ಸಂದರ್ಶನ. 650ನೇ ವಿಶೇಷ ಸಂಚಿಕೆ. ಅನನ್ಯ ಗುರುಚಂದ್ರ ಸಂದರ್ಶನದ ರೋಚಕ ರಮಣೀಯ ಸಂಚಿಕೆ. ನಿಷ್ಠ ಕರ್ಮಯೋಗಿ ಬರಿಗಾಲ ಶಾಸಕರಾದ ಗುರುರಾಜ ಗಂಟಿಹೊಳೆಯವರ ದಿವ್ಯ ಸಂದರ್ಶನ, ನವ್ಯ ಸಂಭಾಷಣ, ಭವ್ಯ ಆಸ್ವಾದನ, ಸುಮಧುರ ಸಂವಹನ. ನೋಡಿ, ನೋಡುತ್ತಿರಿ, ಕರಗಿ, ಕರಗಿಯೇ ಹೋಗಿ. ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮದಲ್ಲಿ ಮುಂದಿನ ಗುರುವಾರ ರಾತ್ರಿ 9:30ಕ್ಕೆ ನಿಮ್ಮ ಶ್ರೀಶಂಕರ ವಾಹಿನಿಯಲ್ಲಿ ಮೂಡಿಬರಲಿದೆ. ತಪ್ಪದೇ ವೀಕ್ಷಿಸಿ.